ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಸಾಟರ್ಡೆ ಎಪಿಸೋಡಿನ ಪ್ರೋಮೋ ಬಂದಿದೆ. ಪ್ರೋಮೋ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರ್ ಪ್ರೋಮೋ. ಓಕೆ, ಪ್ರೋಮೋದ ಬಗ್ಗೆ ಹೇಳ್ತಾ ಒಂದ್ ವಿಷಯ ಹೇಳಲೇಬೇಕು. ಪ್ರೋಮೋ ನೋಡಿದಾಗ ಬಿಗ್ ಬಾಸ್ ಪ್ರೋಮೋ ನೋಡ್ದಂಗಿತ್ತು ಗುರು. ಸಖತ್ ಪ್ರೋಮೋ. ಬಿಗ್ ಬಾಸ್ ಅಲ್ಲಿ ಹೆಂಗೆ ಪ್ರೋಮೋನ ಹಾಕ್ತಾರೆ ಸೇಮ್ ಹಂಗಿತ್ತು ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಪ್ರೋಮೋ. ಓಕೆ, ರಕ್ಷಿತಾ ಶೆಟ್ಟಿ ಅವರು ಯಾವ ಪಾರ್ಟಿ TRP ತಂದು ಕೊಡ್ತಾ ಇದ್ದಾರೆ ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಗೆ ನೆಕ್ಸ್ಟ್ ಲೆವೆಲ್. ಈ ರೀತಿ ಪ್ರೋಮೋನ ರೆಡಿ ಮಾಡ್ತಾರೆ ರಕ್ಷಿತಾ ಶೆಟ್ಟಿಗೆ ಅಂದ್ರೆ ನೀವು ಯೋಚನೆ ಮಾಡಿ, ರಕ್ಷಿತಾ ಶೆಟ್ಟಿಯಿಂದ ಕ್ವಾಟ್ಲೆ ಕಿಚನ್ ಅಲ್ಲಿ ಎಷ್ಟು TRP ಬರ್ತಿದೆ ಅಂತ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಒಂದು ಒಳ್ಳೆ TRP ನಮ್ಮ ರಕ್ಷಿತನ್ ಕಡೆಯಿಂದನೂ ಬಂದಿದೆ ಅಂದ್ರೆ 100% ನೀವೆಲ್ಲರೂ ನಂಬಬೇಕು. ಪ್ರೋಮೋ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಪ್ರೋಮೋ. ಈ ತರ ಕ್ವಾಟ್ಲೆ ಕೊಟ್ರೆ ಗುರು ಯಾರಿಗೂ ಅಡ್ಗೆ ಮಾಡಕ್ಕಾಗುತ್ತೆ ಆಯ್ತಾ? ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಅಡ್ಮಿನ್ನೇ ಹಾಕಿರೋ ರೀತಿ ಆಯ್ತಾ, ಈ ತರ ಕ್ವಾಟ್ಲೆ ಕೊಟ್ರೆ ಯಾರಿಗೂ ಅಡ್ಗೆ ಮಾಡಕ್ಕಾಗುತ್ತೆ? ಇಲ್ಲಿ ನಮ್ಮ ರಕ್ಷಿತಾ ಅವರು ಅಡಿಗೆ ಮಾಡ್ತಾ ಇರ್ತಾರೆ. ರಕ್ಷಿತಾ ಅವರು ಅಡಿಗೆ ಮಾಡ್ತಿದ್ದಾಗ ನಮ್ಮ ಕ್ವಾಟ್ಲೆಗಳು ಮೇಲಿಂದ ಮೇಲೆ ಕೊಡ್ತಾ ಇರ್ತಾರೆ ಟಾರ್ಚರು. ಅದ್ರ ಜೊತೆಗೆ ಆಯ್ತಾ ನಮ್ಮ ತಾಂಡವ್ ಕೂಡ ಬಂದ್ಬಿಟ್ಟು ತಾಂಡವ್ ಕೂಡ ಆಯ್ತಾ ಏನೋ ಒಂದ್ ಮಾಡಕ್ ಹೋಗ್ತಾರೆ. ತಾಂಡವ್ ಅಂತ ನಮ್ಮ ರಕ್ಷಿತಾ ಅಂತಾರೆ. ಅಂದಾಗ ನಮ್ಮ ತಾಂಡವ್ ಅವರು ತಾಂಡವ್ ಅಂತೀಯ ಅಂತೇಳಿ ಏನೋ ಮಾಡ್ತಾರೆ. ಅವಾಗ ರಕ್ಷಿತಾ ನಾನು ಅಡಿಗೆನೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಆಯ್ತಾ, ನಿಮಗೆ ಗೊತ್ತಿರ್ಬೋದು ಒಂದ್ಸರಿ ಪಾನ್ನ ಬಿಗ್ ಬಾಸ್ ಅಲ್ಲಿ ಇರತ್ತಿಗೆ ರಕ್ಷಿತಾ ಕುಕಿಂಗ್ ಮಾಡ್ತಾ ಇರ್ತಾರೆ. ಮಂಜು ಭಾಷಿಣಿ ಅವರು ಆಗ ಈ ಒಂದು ಪಾತ್ರೆನ ಈ ತರ ಉಲ್ಟಾ ಮಾಡಿದ್ದು ನಿಮಗೆ ಗೊತ್ತಿರ್ಬೋದಲ್ಲ ಆಯ್ತಾ. ಸೇಮ್ ಅದೇ ತರ ಇತ್ತು ಈ ಪ್ರೋಮೋ. ಒಳ್ಳೆ ಬಿಗ್ ಬಾಸ್ ಪ್ರೋಮೋ ನೋಡೋದಾಗಿತ್ತು. ಸಿಟ್ಟು ಬಂದು ನಮ್ಮ ರಕ್ಷಿತಾ ಕ್ವಾಟ್ಲೆ ಕಿಚನ್ ಸೀಸನ್ 2 ಇಂದ ಹೊರಗಡೆ ಬರ್ತಾರೆ ಆಯ್ತಾ. ಅಂದ್ರೆ ಇದು ಸ್ಕ್ರಿಪ್ಟ್ ಶೋ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಸ್ಕ್ರಿಪ್ಟ್ ಶೋ ಸರಿಯಾ. ನಮ್ಮ ತಾಂಡವ್ ಮಾಡಿದ್ದಿರ್ಬೋದು, ಕ್ವಾಟ್ಲೆಗಳು ಮಾಡಿದ್ದಿರ್ಬೋದು, ರಕ್ಷಿತಾ ಮಾಡಿರ್ಬೋದು, ಎಲ್ಲಾ ಸ್ಕ್ರಿಪ್ಟ್. ಬಟ್ ಬಿಗ್ ಬಾಸ್ ಪ್ರೋಮೋ ಆಗಿಂತ ನೆಕ್ಸ್ಟ್ ಲೆವೆಲ್ ಇತ್ತು. ಸ್ಕ್ರಿಪ್ಟ್ ಆದ್ರೂ ಕೂಡ ಎಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿತ್ತು. ರಕ್ಷಿತಾ ಮಲ್ಟಿ ಟ್ಯಾಲೆಂಟ್ ಹುಡುಗಿ. ಏನ್ ಕೊಟ್ರು ಕೂಡ ನೀರ್ ಕುಡ್ದಂಗ್ ಮಾಡ್ತಾರೆ ರಕ್ಷಿತಾ. ಈ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಆಯ್ತಾ. ನಾಳೆ ಅಂದ್ರೆ ಶನಿವಾರ ಎಪಿಸೋಡ್ ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. ಸೂಪರ್ ಆಗಿತ್ತು, ಎಕ್ಸ್ಟ್ರಾ ಆರ್ಡಿನರಿ. ಅದರಲ್ಲೂ ಸಾಟರ್ಡೆ ಎಪಿಸೋಡ್ ಅಲ್ಲಿ ಇನ್ನೂ ಒಂದು ಫನ್ ವಿಷಯ ಏನಂದ್ರೆ, ನಮ್ಮ ಸುಷ್ಮಾ ಅವರ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಗ್ದೋಯ್ತಲ್ಲ, ಅದಕ್ಕೋಸ್ಕರವಾಗಿ ನಮ್ಮ ಸೂರಜ್ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ ಅಲ್ಲಿ ನಮ್ಮ ಸುಷ್ಮಾ ಅವ್ರು ಮಾಡಿದಂತ ಗೆಟಪ್ ನ ಹಾಕೊಂಡು ಒಳ್ಳೆ ಸ್ಯಾರಿ ಹಾಕೊಂಡು ಬಂದು ಆಯ್ತಾ ಕಾಮಿಡಿ ಮಾಡೋದಿರ್ಬೋದು. ಅಂದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಲ್ಲಿ ಸುಷ್ಮಾ ಅವರಿಗೆ ಗಂಡ ಆಗಿದ್ದಂತ ತಾಂಡವ್ ಬಗ್ಗೆ ಕಾಮಿಡಿ ಮಾಡಿದ್ದು ನಮ್ಮ ಸೂರಜ್ ಅವರು ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಸಾಟರ್ಡೆ ಎಪಿಸೋಡ್ ಅಲ್ಲಿ ನಮ್ಮ ರಕ್ಷಿತನ್ಗೆ ಕ್ವಾಟ್ಲೆ ಆಗಿ ಬರ್ತಿರುವರು ನವಾಜ್ ಬಂದ್ಬಿಟ್ಟು ಒಂಥರ ಈ ಮದುವೆ ಬ್ರೋಕರ್ ತರ. ನಮ್ಮ ರಕ್ಷಿತನ್ಗೆ ಗಂಡು ಹುಡುಕದೆ ನವಾಜ್ ಕೆಲಸ. ರಕ್ಷಿತ್ಗೆ ಯಾವ ತರ ಗಂಡು ಬೇಕು ಅಂತ ಹೇಳಿ ಗಂಡು ಹುಡುಕೋದು ನಮ್ಮ ನವಾಜ್ ಅವ್ರ ಕೆಲಸ. ರಕ್ಷಿತನ್ಗೆ ಯಾವ ರೀತಿ ಗಂಡನ ಹುಡುಕ್ತಾರೆ ನವಾಜ್ ಅವರು ಅಂತ ನೋಡ್ಬೇಕು. ಹಾಗಾಗಿ ರಕ್ಷಿತಾ ನವಾಜ್ ಅವ್ರ ಜೋಡಿ ಸೂಪರ್ ಆಗಿರುತ್ತೆ ನೋಡಿ. ರಕ್ಷಿತನ್ಗೆ ಯಾರ್ಯಾರು ಕ್ವಾಟ್ಲೆ ಆಗಿ ಸಿಕ್ಕಿದ್ದಾರೆ ಅವ್ರೆಲ್ಲರೂ ಕೂಡ ಸೂಪರ್ ಟ್ರೆಂಡ್ ಆಗಿದ್ದಾರೆ. ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡಿ. ಬೇಕಾದ್ರೆ ರಕ್ಷಿತನ್ಗೆ ಪ್ರತಿ ವಾರ ಯಾರ್ಯಾರು ರಕ್ಷಿತ್ಗೆ ಆಯ್ತಾ ಕ್ವಾಟ್ಲೆ ಆಗಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಸೂಪರ್ ಟ್ರೆಂಡ್ ಆಗಿದ್ದಾರೆ ಖಂಡಿತವಾಗ್ಲು ಆಯ್ತಾ. ಅಚ್ಚೆ ವಾರದಲ್ಲಿ ನಮ್ಮ ಸೂರಜ್ ಮತ್ತು ರಕ್ಷಿತಾ ಅವ್ರದ್ದು ಜೋಡಿ ಸೂಪರ್ ಆಗಿ ಕ್ಲಿಕ್ ಆಯ್ತು. ಅದೇ ರೀತಿ ಹೋದ ವಾರ ನಮ್ಮ ಪ್ರಶಾಂತ್ ಮತ್ತು ನಮ್ಮ ರಕ್ಷಿತಾ ಅವ್ರ ಜೋಡಿ ಸೂಪರ್ ಹಿಟ್ ಆಯ್ತು. ಈ ವಾರ ನಮ್ಮ ನವಾಜ್ ಮತ್ತು ರಕ್ಷಿತಾ ಅವ್ರ ಜೋಡಿ ಹೇಗಿರುತ್ತೆ ಅಂತ ನಾನಂತೂ ವೇಟ್ ಮಾಡ್ತಾ ಇದೀನಿ ನೋಡಕ್ಕೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಯಾರೋ ಹೇಳ್ತಾ ಇದ್ರು ಆಯ್ತಾ, ಏನೋ ರಕ್ಷಿತಾದು ಇದು ಇಂಥದ್ದು ರಕ್ಷಿತಾ ಕ್ವಾಟ್ಲೆ ಕಿಚನ್ ಸೀಸನ್ ಅಲ್ಲಿ ಇರೋದ್ರಿಂದ ನಾವು ಕ್ವಾಟ್ಲೆ ಕಿಚನ್ ಸೀಸನ್ 2 ನ ನೋಡಲ್ಲ ಅಂತ. ನೀವು ನೋಡಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು, ನೀವು ನೋಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ಇದು ಆನೆಸ್ಟ್ ಹೇಳ್ತಾ ಇರೋದು, ನನಗೆ ಸೋರ್ಸ್ ಇಂದ ಸಿಕ್ಕಿರೋ ವಿಷಯ. ಕ್ವಾಟ್ಲೆ ಕಿಚನ್ ಸೀಸನ್ 2 ಬಂದ್ಬಿಟ್ಟು ಆಯ್ತಾ ಶೋ ಅಲ್ಲಿ ಆಯ್ತಾ ಕಲರ್ಸ್ ಕನ್ನಡ ವಾಹಿನಿ ಬರುವ ಶೋ ಅಲ್ಲಿ ಒಳ್ಳೆ TRP ತಗೊಂತಿದೆ ಅನ್ನೋದು ಗೊತ್ತಾಗ್ತದೆ. ಸೂಪರ್ TRP ತಗೊಂತ ಇದೆ ಅಂತ.
ಕ್ವಾಟ್ಲೆ ಕಿಚನ್ ಸೀಸನ್ 2 ಆಯ್ತಾ. ನೀವೇ ಯೋಚನೆ ಮಾಡಿ, ಎಷ್ಟು TRP ತಗಂತಿರುವ ಶೋನ ಎಷ್ಟು ಲಕ್ಷ ಸಾವಿರ ಜನ ನೋಡ್ತಾ ಇರ್ಬೋದು, ಎಷ್ಟು ಕೋಟಿ ಜನ ನೋಡ್ತಿರ್ಬೋದು ಅಂತ. ನೀವು ನೋಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಓಕೆ. ಸಟರ್ಡೆ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಕೂಡ ಟಫ್ ಆಗಿರುತ್ತೆ, ಮತ್ತೆ ಫನ್ ಆಯ್ತಾ. ರಕ್ಷಿತಂದು ಫನ್ ಜಾಸ್ತಿ ಇರುತ್ತೆ. ಯಾಕೆ ರಕ್ಷಿತನ್ಗೆ ಆಯ್ತಾ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಕಾರಣ ಏನು ಅಂದ್ರೆ TRP ಹೆಂಗ್ ವರ್ಕೌಟ್ ಆಗುತ್ತೆ ಅನ್ನೋದು ನಾನು ನಿಮಗೆ ಹೇಳ್ಬಿಡ್ತೀನಿ, ಸರಿಯಾ. ಈಗ ನನ್ನ ಈಗ ಒಂದು ವಿಡಿಯೋ, ಒಂದು ಶೋ, ಸರಿಯಾ. ಒಂದು ಶೋ ಬಂತು ಅಂತ ಇಟ್ಕೊಳ್ಳಿ, 1.5 ಗಂಟೆ ಶೋ. 1.5 ಗಂಟೆ ಶೋನ ಆಯ್ತಾ ನಾವು, ನನಗೆ ರಕ್ಷಿತಾ ಇಷ್ಟ ಅಂತ ಇಟ್ಕೊಳ್ಳಿ. ರಕ್ಷಿತಾ ಬಂದಾಗ ನೋಡೋದು, ಬೇರೆಯವ್ರು ಬಂದಾಗ ಪಾಸ್ ಮಾಡೋದು. ಅರ್ಥ ಆಯ್ತಾ ನಾನು ಹೇಳ್ತಿರೋದು? TRP ಹೆಂಗ್ ಬರುತ್ತೆ ಅಂತ ಯಾಕಂದ್ರೆ ಗೊತ್ತಿಲ್ಲದವ್ರಿಗೆ ಹೇಳ್ತಿರೋದು. ರಕ್ಷಿತಾ ಬಂದಾಗ ನೋಡೋದು, ಬೇರೆಯವ್ರು ಬಂದಾಗ ಪಾಸ್ ಮಾಡೋದು. ಅದೇ ರೀತಿ ರಕ್ಷಿತಾ ಬಂದಾಗ ನೋಡೋದು, ಬೇರೆಯವ್ರು ಬಂದಾಗ ಪಾಸ್ ಮಾಡೋದು. ಈ ರೀತಿ ಯಾವ ಕಂಟೆಸ್ಟೆಂಟ್ ಜನ ನೋಡೋದು, ಬೇರೆಯವ್ರು ಬಂದಾಗ ಪಾಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಷ್ಟದ ಕಂಟೆಸ್ಟೆಂಟ್ಗಳನ್ನ ನೋಡಿ ನೋಡಿ ಪಾಸ್ ಮಾಡ್ತಾ ಇರ್ತಾರೆ. ಆಗ ಯಾರನ್ನ ಹೆಚ್ಚಿಗೆ ನೋಡ್ತಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ, ಆಯ್ತಾ. ಚಾನಲ್ ಅವ್ರಿಗೆ ಗೊತ್ತಾಗುತ್ತೆ, ಅದಕ್ಕೆ ಅಂತಾನೆ ಒಂದು ಸಿಸ್ಟಮ್ ಇರುತ್ತೆ, ಗೊತ್ತಾಗುತ್ತೆ. ಆಗ ಮಾತ್ರ ಅಂತ ಕಂಟೆಸ್ಟೆಂಟ್ ಹೆಚ್ಚಿಗೆ ತೋರಿಸೋದು. ಅರ್ಥ ಆಯ್ತಾ? ಸೇಮ್ ಆಸ್ ಇಟ್ ಇಸ್ ಬಿಗ್ ಬಾಸ್. ಬಿಗ್ ಬಾಸ್ ಹಾಗೆ ವರ್ಕೌಟ್ ಆಗೋದು, ಆಯ್ತಾ. ಕೆಲವರು ಏನೂ ಮಾಡ್ದೇನೆ ಲಾಸ್ಟ್ ತನಕ ಇರ್ತಾರೆ ಅಂತಿರಲ್ವಾ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಗ್ಲಿ 11 ಆಗ್ಲಿ, ಇವ್ನೇನು ಗೇಮ್ ಆಡಲ್ಲ ಗುರು, ಇವ್ನೇನು ಮಾಡೋದೇ ಇಲ್ಲ, ಬಟ್ ಲಾಸ್ಟ್ ತನಕ ಇದ್ದ, ಫಿನಾಲೆ ತನಕ ಬಂದ ಅಂತಿರಲ್ವಾ. ಅವ್ನು ಆಡ್ದಂಗಿರ್ಲಿ, ಅವ್ರನ್ನ ಜನ ಇಷ್ಟಪಟ್ಟು ನೋಡ್ತಿದ್ದಾರೆ ಅಂತಂದ್ರೆ ಮುಗ್ದೋಯ್ತು, ಅವನಿಂದ TRP ಬರ್ತಿದೆ ಅನ್ನೋದು ಅರ್ಥ, ಓಕೆನಾ. ಒಟ್ಟಾರೆಯಾಗಿ ಸಟರ್ಡೆ ಎಪಿಸೋಡ್ ಧೂಳು ಮಗ ಧೂಳು, ನೆಕ್ಸ್ಟ್ ಲೆವೆಲ್ ಧೂಳು, ಆಯ್ತಾ. ಸಟರ್ಡೆ ಎಪಿಸೋಡ್ಗಿಂತ ಸಂಡೇ ಎಪಿಸೋಡ್ ಕೂಡ ಸೂಪರ್ ಆಗಿದೆ. ಈ ವಾರ ಸಟರ್ಡೆ ಸಂಡೇ 2 ವಾರನೂ ಕೂಡ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಎಲ್ಲರೂ ಕೂಡ ವೀಕೆಂಡ್ ಸೂಪರ್ ಆಗಿ ನೋಡಿ ಎಂಜಾಯ್ ಮಾಡಿ ಅಂತೀನಿ, ಓಕೆ. ಈ ಒಂದು ಪ್ರೋಮಗೆ ಏನೇನೆಲ್ಲ ಕಮೆಂಟ್ ಬಂದಿದೆ ನೋಡ್ಬೋಣ. ಕಮೆಂಟ್ ಯಾಕೆ ನೋಡ್ತೀನಿ ಗೊತ್ತಾ ನಾನು? ಕಮೆಂಟ್ ನೋಡೋದ್ರಿಂದ ನಮ್ಗೆ ಶೋನ ಜನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನಾನು ನಿಮಗೆ ಕಮೆಂಟ್ ಓದಿ ಹೇಳೋದು, ಸುಮ್ಮನೆ ಓದಿ ಹೇಳಲ್ಲ. ಜನ ಎಷ್ಟು ಇಂಟ್ರೆಸ್ಟಿಂಗ್ ಇಂದ ಕ್ವಾಟ್ಲೆ ಕಿಚನ್ ನೋಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗ್ಲಿ ಅಂತ, ಓಕೆ. ಬಿಗ್ ಬಾಸ್ ಪ್ರೋಮೋ ತರ ಇತ್ತು. ಬಿಗ್ ಬಾಸ್ ಬರುವ ಮೊದಲೇ ಬಿಗ್ ಬಾಸ್ ತೋರಿಸ್ತಿದ್ದೀರಾ? ಒಬ್ರು ಇಲ್ಲಿ ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಅಪ್ಡೇಟ್ಸ್ ಅನ್ನೋದು ಅವರ ID ನೇಮು, ನಿಮ್ಮ ಅಪ್ಡೇಟ್ಸ್ ಅಂತ ಅವ್ರದ್ದು ID ನೇಮು ಅವ್ರು ಹಾಕಿದ್ದಾರೆ. ಬಿಗ್ ಬಾಸ್ ಪ್ರೋಮೋ ತರ ಇತ್ತು, ಬಿಗ್ ಬಾಸ್ ಬರುವ ಮೊದಲೇ ಬಿಗ್ ಬಾಸ್ ತೋರಿಸ್ತಿದ್ದೀರಾ ಅಂತ ಹಾಕಿ ಆಯ್ತಾ ಬೆಂಕಿ ಹಾಕ್ಬಿಟ್ಟಿದ್ದಾರೆ. ಬೆಂಕಿ ಮತ್ತೆ ಆರ್ಟ್ ಸಿಂಬಲ್ ಹಾಕಿದ್ದಾರೆ. ಅದಾದ ನಂತರ ನೋಡಿ, ಅದನ್ನ ಹತ್ತತ್ರ 924 ಜನ ಆ ಕಮೆಂಟ್ ಲೈಕ್ ಮಾಡಿದ್ದಾರೆ. ಪ್ರೋಮೋ ಬಿಗ್ ಬಾಸ್ ಪ್ರೋಮೋ ತರ ಇತ್ತು ಅನ್ನೋದಕ್ಕೆ 924 ಜನ ಲೈಕ್ ಮಾಡಿದ್ದಾರೆ. ಅದಾದ್ಮೇಲೆ ರಕ್ಷಿತನಿಗೆ ಬಂಗಡೆ ಮೀನ್ ಅನ್ನೋದಕ್ಕೆ ಬಂಗಡೆ ಅಂತ ಹಾಕಿದ್ದಾರೆ. ರಕ್ಷಿತಾ ನೋಡಿ 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 ನಮ್ಮ ಕ್ವಾಟ್ಲೆ ಕಿಚನ್ ಬಿಗ್ ಬಾಸ್ ಆಗಿ ಬದಲಾಗಿದೆ. ಯಾರೋ ಒಬ್ರು ಹಾಕಿದ್ದಾರೆ, ಅವ್ರ ಹೆಸರು ಇಟ್ಸ್ ಪೂಜಾ ಗೌಡ ಅಂತೇಳಿ, ಇಟ್ಸ್ ಪೂಜಾ ಗೌಡ ಅಂತ ಹಾಕಿದ್ದಾರೆ. ನೋಡಿ ನೋಡಿ ನಮ್ಮ ಕ್ವಾಟ್ಲೆ ಕಿಚನ್ ಬಿಗ್ ಬಾಸ್ ಆಗಿ ಬದಲಾಗ್ತಾ ಇರೋದನ್ನ. ಏನೇ ಆದ್ರೂ ನಮ್ ರಕ್ಷಿತಾ ಕ್ವಾಟ್ಲೆ ಕಿಚನ್ ಬಿಡಲ್ಲ, ಎಪಿಸೋಡ್ ನ ಮಾಡಿ ಮಾತಾಡೋಣ. ನೋಡಿ ಕ್ವಾಟ್ಲೆ ಕಿಚನ್ ಸಟರ್ಡೆ ಸಂಡೇ ಆಯ್ತಾ. ನಮ್ಮ ರಕ್ಷಿತಾ ಬಿಗ್ ಬಾಸ್ ಅಂದ್ರೆ ಈ ಕ್ವಾಟ್ಲೆ ಕಿಚನ್ ನ ಬಿಗ್ ಬಾಸ್ ಆಗಿ ಬದಲು ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ನೋಡಕ್ಕೆ ಅಂತ ಹೇಳ್ತಾ ಇದಾರೆ ಅವರು. ಡೋಂಟ್ ವರಿ ರಕ್ಷಿತಾ, ಯಾಕೆಂದ್ರೆ ತಾಂಡವ್ ಹತ್ರ ಜಗಳ ಮಾಡ್ಕೊಂಡು ರಕ್ಷಿತಾ ಸಟ್ಬಿಟ್ಟು ಹೊರಗಡೆ ಹೋಗ್ತಾಳಲ್ಲ, ಅಳ್ಕೊಂಡು ಹೋಗ್ತಾಳಲ್ಲ, ಅದಕ್ಕೆ ಡೋಂಟ್ ವರಿ ರಕ್ಷಿತಾ, ನಾವಿದ್ದೀವಿ. ರಕ್ಷಿತಾ ಬ್ರದರ್ ಪಾಪ ಅವಳು ನೋಡಿಲ್ಲ, ಒಬ್ರು ಹಾಕಿದ್ದಾರೆ ರಕ್ಷಿತಾ ಮಗು ತರ ಬ್ರದರ್ ಪಾಪ ಅವಳು ಬ್ರದರ್ ಅಂತೇಳಿ ನಮ್ಮ ತಾಂಡವ್ಗೆ ಹೇಳ್ತಾ ಇರೋದು. ರಕ್ಷಿತಾ ಲವ್ ಯು, ರಕ್ಷಿತಾ ರಕ್ಷಿತಾ ಆಟ್ ಎಲ್ಲ. ನಮ್ ಓಜಿ ಕ್ವಾಟ್ಲೆ ವಾಣಿ ಅಂತ ಹಾಕಿದಾರ ಒಬ್ರು. ರಕ್ಷಿತಾ ಸೂಪರು, ಇದು ಸ್ಕ್ರಿಪ್ಟ್ ಅನ್ನಿಸ್ತಾನೆ ಇಲ್ಲ ಆಯ್ತಾ, ತುಂಬಾನೇ ಚೆನ್ನಾಗಿದೆ. ರಕ್ಷಿತಾ ಸೂಪರ್, ರಕ್ಷಿತಾ ಇಸ್ ಸೂಪರ್ ಸೂಪರ್, ರಕ್ಷಿತಾ 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 ಎಲ್ಲ ಹಾರ್ಟ್ ಮೇಲೆ ಹಾರ್ಟ್ ಕೊಟ್ಟವ್ರೆ. ಆಟೋ ಪಾಪ ರೀ, ಯಾಕ್ರಿ ಅವಳಿಗೆ ಈಗೆಲ್ಲ ಗೋಳಾಡಿಸ್ತೀರಾ ರಕ್ಷಿತನ್ಗೆ ಅಂತ ಕೇಳಿದಾರೆ ಯಾರೋ ಒಬ್ರು. ರಕ್ಷಿತಾ ಸೂಪರ್ ರಕ್ಷಿತಾ. ಇದು ಬಿಗ್ ಬಾಸ್ಗೆ ಏನ್ ಕಮ್ಮಿ ಇಲ್ಲ,
ಇಲ್ಲ ಹಾಕಿದಾರ ಒಬ್ರು. ಇದು ಬಿಗ್ ಬಾಸ್ಗೆ ಏನ್ ಕಮ್ಮಿ ಇಲ್ಲ. ಪಾಪ ನಮ್ ರಕ್ಷು. ಹೋಗ್ಲಿ ಪಾಪ, ಚಿಕ್ಕ ಹುಡುಗಿ ಬಿಡ್ರಪ್ಪ, ಯಾಕೆ ಹಿಂಸೆ ಕೊಡ್ತೀರಾ? ವಾಚಿಂಗ್ ಶೋ ಓನ್ಲಿ ಫಾರ್ ರಕ್ಷಿತಾ. ಅಂದ್ರೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನಾವು ನೋಡ್ತಾ ಇರೋದೇ ರಕ್ಷಿತಗೋಸ್ಕರ. ಪಾಪ ರಕ್ಷಿತಾ. ಎಲಿಮಿನೇಟ್ ತಾಂಡವ್, ರಕ್ಷಿತನ್ ಗಳಿಸಿದ್ಕೆ ಎಲಿಮಿನೇಟ್ ತಾಂಡವ್. ಪಾಪ ರಕ್ಷಿತಾ ತಾಂಡವ್, ನಿಂದು ಅತಿ ಆಯ್ತು. ರಕ್ಷಿತನ್ ಬಗ್ಗೆ ಏನು ನಿಂಗೆ ಗೊತ್ತಿಲ್ಲ. ಸೀಸನ್ 4-5+ ರೇಟಿಂಗ್ ಬರ್ತಿರೋದೇ ನಮ್ಮ ಟಗರು ಪುಟ್ಟಿ ರಕ್ಷಿತಿಂದ. ಇಲ್ಲೊಬ್ರು ಸೂಪರ್ ಆಗಿ ಹಾಕಿದಾರೆ ನೋಡಿ, ತಾಂಡವ್. ಈ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ 4+5+ ರೇಟಿಂಗ್ ಬರ್ತಿರೋದೇ ನಮ್ ರಕ್ಷಿತನಿಂದ ಅಂತ ಹಾಕಿದ್ದಾರೆ. ಜಾನುಗೌಡ ಅಂತೇಳಿ ಅವ್ರ ಹೆಸರು. ಆಮೇಲೆ ಜಾನುಗೌಡ ಇನ್ನೊಂದ್ ಹಾಕಿದ್ರು, ವಾ ಸೂಪರ್, ಎಲ್ಲರೂ ಉರ್ಕೊಂಡು ಆಯ್ತಾ ರಕ್ಷಿತನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಜಾನುಗೌಡರು ಹಾಕಿದ್ದಾರೆ, ರಕ್ಷಿತನಿಂದ ಒಳ್ಳೆ TRP ಬರ್ತಿದೆ, ಅದಕ್ಕೆ ನೀವೆಲ್ಲರೂ ಉರ್ಕೊಂಡು ರಕ್ಷಿತನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ರಕ್ಷು 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 ಪಾಪ, ಎಲ್ಲರೂ ಸೇರಿ ರಕ್ಷಿತಗಳಿಗೆ ಕ್ವಾಟ್ಲೆ ಕೊಡ್ತಿದ್ದೀರಾ. ರಕ್ಷಿತಾ 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 ನನ್ ಕಿಸ್ಸು ಸಿಕ್ಕಿತಾ. ರಕ್ಷಿತಾ 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 ಕನಕಪುರ ಅಂತೇಳಿ ಇವರು ತುಂಬಾ ಡೈಯಾರ್ಡ್ ಫ್ಯಾನ್. ಇವರು ನನಗೂ ಗೊತ್ತು ಇವರು ನನ್ನ ವಿಡಿಯೋನು ತುಂಬಾ ನೋಡ್ತಾರೆ. ಅವರು ಡೈಯಾರ್ಡ್ ಫ್ಯಾನ್, ಗಿಲ್ಲಿ ಮತ್ತು ರಕ್ಷಿತನ್ಗೆ ಡೈಯಾರ್ಡ್ ಫ್ಯಾನ್. ಅವರು ಕನಕಪುರದವರು, ಯೋಗೀಶ್ ಅಂತ. ರಕ್ಷಿತಾ 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 ಎಲ್ಲ ಫುಲ್ ರಕ್ಷಿತನ್ನ ಎಲಿಮಿನೇಟ್ ಮಾಡಿ ತಾಂಡವನ್ನ ರಕ್ಷಿತನ ಕಾಟ ಕೊಡ್ತಾನೆ. ಸೂಪರ್. ಓಕೆ, ಇಲ್ಲಿ ಒಂದಿಬ್ರು ಓವರ್ ಆಕ್ಟಿಂಗ್ ಮಾಡ್ತಾಳೆ ರಕ್ಷಿತಾ. ಓವರ್ ಆಕ್ಟಿಂಗ್ ಮಾಡ್ತಾಳೆ ರಕ್ಷಿತಾ, ಆಯ್ತಾ. ಬಿಗ್ ಬಾಸ್ ಅಲ್ಲೂ ಇವಳು ಇದೇ ಮಾಡಿದ್ದು, ಓವರ್ ಆಕ್ಟಿಂಗ್ ರಕ್ಷಿತಾ ಅಂತ ಹಾಕಿದ್ದಾರೆ. ನನಗೆ ಒಂದೇ ಒಂದ್ ಹೇಳಕ್ ಬರೋದು, ನಿಮ್ಗೇನ್ ತಲೆ ಸರಿ ಇಲ್ವಾ ಅಂತ. ಸ್ಕ್ರಿಪ್ಟ್ ಹೆಂಗಿರುತ್ತೆ ಹಂಗೇರಿ ಶೋ ಮಾಡಕ್ಕಾಗೋದು. ಕ್ವಾಟ್ಲೆ ಕಿಚನ್ ಅಲ್ಲಿ ಹೆಂಗ್ ಸ್ಕ್ರಿಪ್ಟ್ ಬರ್ದಿರ್ತಾರೆ ಡೈರೆಕ್ಟರ್, ಅವಳು ಹಂಗೆ ಮಾಡಕ್ಕಾಗೋದು. ದುಡ್ಡು ಕೊಡ್ತಾರೆ ಅವರಿಗೆ, ರೆಮ್ಯುನರೇಷನ್. ರಕ್ಷಿತನ್ಗೆ ರೆಮ್ಯುನರೇಷನ್ ಕೊಡ್ತಾರೆ, ಅವಳು ಅದಕ್ಕೆ ತಕ್ಕಂತೆ ಮಾಡ್ಬೇಕು, ಆಯ್ತಾ. ಒಂದ್ ಸ್ಕ್ರಿಪ್ಟ್ ಶೋದಲ್ಲೂ ಕೂಡ ಒಬ್ರನ್ನ ನೆಗೆಟಿವ್ ಮಾಡ್ಬೇಕು ಅಂದ್ರೆ ಮಾಡ್ಬಿಡ್ತಿರಲ್ಲ. ಸ್ಕ್ರಿಪ್ಟ್ ಶೋದಲ್ಲಿ ಅವ್ಳು ಯಾಕೆ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ತಾರೆ? ಅವಳಿಗೆ ಏನ್ ಹೇಳಿರ್ತಾರೆ ಡೈರೆಕ್ಟರ್ ಅದೇ ಮಾಡೋದು. ಒಂದು ಪ್ರೋಮೋ ಶೂಟ್ ಇರುತ್ತೆ, ಒಂದು ಪ್ರೋಮೋನ ಹೆಂಗ್ ಕಟಿಂಗ್ ಮಾಡ್ಬೇಕು, ಒಂದು ಪ್ರೋಮೋನ ಹೆಂಗ್ ಎಡಿಟಿಂಗ್ ಮಾಡ್ಬೇಕು ಅಂತೇಳಿ ನಿರ್ದೇಶಕರಿಗೆ ಎಡಿಟರಿಗೆ ಗೊತ್ತಿರುತ್ತೆ. ಅದೇ ರೀತಿ ಕಂಟೆಸ್ಟೆಂಟ್ ಕೈಲೇ ಮಾಡಿಸ್ತಾರೆ. ಬಿಗ್ ಬಾಸ್ ಬಿಡಿ, ಬಿಗ್ ಬಾಸ್ ಬೇರೆ, ಇದು ಒಂದು ಕಂಟೆಂಟ್ ಶೋದಲ್ಲಿ ಅವ್ರು ಏನು ಓವರ್ ಆಕ್ಟ್ ಮಾಡಕ್ಕಾಗುತ್ತೆ? ತಿಳ್ಕೊಳ್ಳಿ ಸ್ವಲ್ಪ. ಫಸ್ಟ್ ಆಫ್ ಆಲ್ ರಕ್ಷಿತಾ ಮಲ್ಟಿ ಟ್ಯಾಲೆಂಟ್, ಡ್ಯಾನ್ಸು ಆಯ್ತಾ, ಆಕ್ಟಿಂಗು ಆಯ್ತಾ, ಅದ್ರ ಜೊತೆಗೆ ಅವಳಿಗೆ ಏನ್ ಕೊಟ್ಟರು ಪರ್ಫೆಕ್ಟ್ ಆಗಿ ಮಾಡ್ತಾಳೆ. ಒಟ್ಟಾರೆ ಏನ್ ಹೇಳ, ಒಬ್ಳು ಇಷ್ಟ ಇಲ್ಲ ಹುಡುಗಿ ಅಂತಂದ್ರೆ ಅವಳ ಬಗ್ಗೆ ಏನ್ ಬೇಕಾದ್ರೂ ನೆಗೆಟಿವ್ ಮಾಡ್ತಾರೆ, ಆಯ್ತಾ. ಅದು ಹೆಂಗೆ ಅಂತಂದ್ರೆ ಅವಳಿಗೆ ಏನ್ ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟದಾಗೆ ನೋಡ್ತಾರೆ. ಅದು ನಿಮ್ಮ ಕಣ್ಣೋಟ, ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ. ಒಟ್ಟಾರೆಯಾಗಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಮಾಸ್ ಆಗಿದೆ. ಸ್ಯಾಟರ್ಡೆ ನೀವೆಲ್ಲರೂ ನೋಡಿ ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ಒಂದು ಡಿನ್ನರ್ ಮಾಡ್ತಾ ಸ್ಯಾಟರ್ಡೆ ಸಂಡೇ ಕ್ವಾಟ್ಲೆ ಕಿಚನ್ ಸೀಸನ್ 2 ನೋಡಿ ಎಂಜಾಯ್ ಮಾಡಿ ಅಂತೀನಿ. ಇಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಇಷ್ಟೆಲ್ಲ ಸೂಪರ್ ಹಿಟ್ ಆಗಕ್ಕೆ ರಕ್ಷಿತಾ ಕೂಡ ಒನ್ ಆಫ್ ದಿ ಕಾರಣ ಅನ್ನೋದನ್ನ ಯಾರು ಕೂಡ ಮರಿಬೇಡಿ ಅಂತೀನಿ. ಬಾಯ್.